ಮೋದಿ ಮೂರನೇ ಬಾರಿಯೂ ಕೂಡ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವುದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. 11:40ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ನಾಮಿನೇಷನ್ ಫೈಲ್ ಅನ್ನ ಮಾಡಿದರು. ಅಭಿಜಿತ್ ಮುಹೂರ್ತದಲ್ಲಿ ಪಿಎಂ ನರೇಂದ್ರ ಮೋದಿ ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ವಾರಣಾಸಿ ಕಾಲಭೈರವನಿಗೂ ಮೋದಿಯವರು ವಿಶೇಷ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಇತ್ತ ಪವರ್ ಶೋವನ್ನ ನಡೆಸುವುದಕ್ಕೆ ಸಿದ್ಧರಾಗಿದ್ದಾರೆ. ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ನಮೋ ಟೆಂಪಲ್ ರನ್ ಅನ್ನ ನಡೆಸಿದ್ದಾರೆ. ಮೂರನೇ ಬಾರಿಗೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ನಮೋ ಎಂಟ್ರಿ ಕೊಡ್ತಿದ್ದಾರೆ. ಅಭಿಜಿತ್ ಮುಹೂರ್ತದಲ್ಲಿ ನಮೋ ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆಯಷ್ಟೇ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡುವುದರ ಮುಖಾಂತರ ಅಲ್ಲಿಯ ಭಕ್ತಾದಿಗಳ ಜೊತೆ ಊಟವನ್ನು ಕೂಡ ಸವಿದರು. ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡುವುದರ ಮುಖಾಂತರ ರೋಡ್ ಶೋವನ್ನ ಮಾಡಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿದರು. ಸತತ ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿ ಮೋದಿಯವರಿದ್ದಾರೆ. ಈಗಾಗಲೇ ಕಾಲಭೈರವನಿಗೆ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಹಳ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂರನೇ ಬಾರಿಗೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ನಮೋ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಿರುವಂಥದ್ದು. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶಕ್ತಿ ಪ್ರದರ್ಶನವನ್ನು ತೋರಿಸಿರುವಂಥದ್ದು. ಇತರ ರಾಜ್ಯಗಳ 12 ರಾಜ್ಯಗಳ ಸಿಎಂ ಸೇರಿದಂತೆ 6 ಮಿತ್ರ ಪಕ್ಷಗಳ ನಾಯಕರ ಸಮ್ಮುಖದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ಈಗಾಗಲೇ ವಾರಣಾಸಿ ಲೋಕಸಭಾ ಕ್ಷೇತ್ರದ ಜನರಲ್ಲಿ ಇದೆ. ಯಾಕಂದರೆ ಸತತ ಗೆಲುವು, ಹ್ಯಾಟ್ರಿಕ್ ಗೆಲುವನ್ನ ಕಂಡಂತಹ ಧೀಮಂತ ನಾಯಕ 2014ರಲ್ಲೂ ಕೂಡ ಜಯಭೇರಿಯನ್ನ ಬಾರಿಸಿ 2019ರಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿ ಈ ಬಾರಿಯೂ ಕೂಡ ಗೆಲುವಿನ ನಾಗಾಲೋಟವನ್ನ ನೋಡೋದಕ್ಕೆ ಪ್ರಧಾನಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀರಾ ಮೋದಿಯವರು ನಿನ್ನೆಯಿಂದಲೂ ಕೂಡ ಎಷ್ಟು ಆಕ್ಟಿವ್ ಆಗಿದ್ದಾರೆ. ರೋಡ್ ಶೋ ಮಾಡುವುದರ ಮುಖಾಂತರ ಜನರ ಮನಸ್ಸನ್ನ ಗೆಲ್ಲುವುದಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ಕೂಡ ನಡೆಸ್ತಾರೆ. ಅವರಿಗೆ ಸಾಥನ್ನ ನೀಡುವುದಕ್ಕೆ ಈಗ ಇತ್ತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಬಿಹಾರ ಸಿಎಂ ನಿತೀಶ್ ಕುಮಾರ್, ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್, ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ, ರಾಜಸ್ಥಾನ್ ಸಿಎಂ ಭಜನ್ಲಾಲ್ ಶರ್ಮಾ, ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ, ಛತ್ತೀಸ್ಗಢದ ಸಿಎಂ ವಿಷ್ಣುದೇವ್ ಸಾಯಿ, ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ, ಗೋವಾ ಸಿಎಂ ಪ್ರಮೋದ್ ಸಾವಂತ್, ತ್ರಿಪುರಾ ಸಿಎಂ ಮಾಣಿಕ್ ಸಹಾ, ಸಿಕ್ಕಿಂ ಸಿಎಂ ಪ್ರೇಮ್ ಸಿಂಗ್ ತಮಾಂಗ್, ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಕೂಡ ಭಾಗಿಯಾಗಲಿರುವಂಥದ್ದು. ಗಮನಿಸ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿಯವರು ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ಈಗಾಗಲೇ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಗ್ರ್ಯಾಂಡ್ ಎಂಟ್ರಿ ಅಂತಾನೆ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ತೆರಳಿತು. ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ಇತ್ತ ನಮೋ ಟೆಂಪಲ್ ರನ್ ಅನ್ನ ನಡೆಸಿದ್ರು. ಇತ್ತ ಮಿತ್ರ ಪಕ್ಷಗಳು ಸೇರಿದಂತೆ 12 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥನ್ನ ನೀಡಿರುವಂಥದ್ದು. ಗಮನಿಸ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿಯವರು ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ಈಗಾಗಲೇ ತೆರಳಿದ್ರು. ಬಂದು ನಾಮಪತ್ರವನ್ನು ಕೂಡ
ಸಲ್ಲಿಸಿದ್ದಾರೆ. ईश्वर की शपथ लेता हूँ, सत्य निष्ठा से प्रतिज्ञा करता हूँ कि मैं विधि द्वारा स्थापित भारत के संविधान प्रति सच्ची श्रद्धा और निष्ठा रखूंगा और मैं भारत की प्रभुता और अखंडता अक्षुण्ण रखूंगा। ಸೊ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಬೆಳಿಗ್ಗೆ ಗಂಗಾರತಿಯನ್ನ ಸಲ್ಲಿಸೋದ್ರ ಮುಖಾಂತರ ರೋಡ್ ಶೋವನ್ನ ನಡೆಸಿ ದೇವಸ್ಥಾನಗಳಿಗೆ ತೆರಳಿ ಕಾಲಭೈರವನ ಜಪ ತಪ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸೋದ್ರ ಮುಖಾಂತರ ಪ್ರಮುಖ ನಾಯಕರ ಜೊತೆ ರೋಡ್ ಶೋ ಕೂಡ ನಡೆಸಿದ್ರು. ಇತ್ತ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರ ಜೊತೆ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬಹಳ ಅರ್ಥಪೂರ್ಣವಾದಂತಹ ನಾಮಪತ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಅಭಿಜಿತ್ ಮುಹೂರ್ತ ಇರೋದ್ರಿಂದ ಇವತ್ತು ಏನೇ ಕೆಲಸವನ್ನ ಮಾಡಿದ್ರೂ ಕೂಡ ಸಕಲ ಸಿದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ನರೇಂದ್ರ ಮೋದಿಯವರು ಇವತ್ತೇ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ರೆಡಿಯಾಗಿದ್ರು. ಗಮನಿಸ್ತಾ ಇದ್ದೀರಾ, ಬಹಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ನಾಮಪತ್ರವನ್ನ ಸಲ್ಲಿಸಿದ್ರು. ಇತ್ತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ದೇವಸ್ಥಾನದ ಹಿರಿಯ ಪೂಜಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಇತ್ತ ನಾಮಪತ್ರವನ್ನ ಸಲ್ಲಿಸಿದ ನಂತರ ಜಾರ್ಖಂಡ್ಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಲಿದ್ದಾರೆ. ಒಟ್ಟಾರೆಯಾಗಿ ಸುಸೂತ್ರವಾಗಿ ಇವತ್ತು ಏನು ಅಂದುಕೊಂಡಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. अभ्यर्थी के रूप में नाम निर्देशित हुआ, ईश्वर की शपथ लेता हूँ, सत्य निष्ठा से प्रतिज्ञा करता हूँ कि मैं विधि द्वारा स्थापित भारत के संविधान प्रति सच्ची श्रद्धा और निष्ठा रखूंगा और मैं भारत की प्रभुता और अखंडता अक्षुण्ण रखूंगा। ಏನಿವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಅದಕ್ಕೂ ಮುಂಚಿತವಾಗಿ ಗಂಗಾ ನದಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮೋದಿ ಅವರು. ಹರ್ ಹರ್ ಮಹಾದೇವ್ ಘೋಷಣೆಯ ನಡುವೆ ಗಂಗಾ ಪೂಜೆಯನ್ನು ಕೂಡ ಪೂರ್ಣಗೊಳಿಸಿದ್ರು. ವೇದ ಮಂತ್ರಗಳ ಪಠಣದ ಜೊತೆಗೆ ಮೋದಿ ದಶಾಶ್ವಮೇಧ್ ಘಾಟ್ನಲ್ಲಿ ಗಂಗಾ ಮಾತೆಗೆ ಪೂಜೆಯನ್ನು ಕೂಡ ಸಲ್ಲಿಸಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. ಬಹಳ ಹೋಪ್ ಇದೆ ಈ ಬಾರಿ, ಯಾಕಂದ್ರೆ ಮೋದಿಯವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವೂ ಕೂಡ ಹೆಚ್ಚಿದೆ. ಇದೇ ಸಂದರ್ಭದಲ್ಲಿ ಗಂಗಾ ಸಪ್ತಮಿ ಅಂದ್ರೆ ಈ ದಿನ ಗಂಗಾ ಮಾತೆಗೆ ಪೂಜೆಯನ್ನ ಸಲ್ಲಿಸೋದು ವಿಶೇಷ ಮಹತ್ವವನ್ನ ಹೊಂದಿದೆ ಅಂತ ಜ್ಯೋತಿಷಿ ಪಂಡಿತ್ ರಿಷಿ ದ್ವಿವೇದಿಯವರು ಕೂಡ ಹೇಳಿದ್ರು. ಅದರಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಗಂಗಾರತಿಯನ್ನ ಬೆಳಗಿದ ನಂತರವೇ ಈಗ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ 10 ವರ್ಷಗಳ ಹಿಂದೆ ನಾನು ಕಾಶಿಗೆ ಬಂದಾಗ ಗಂಗಾ ಮಾತೆ ನನ್ನನ್ನ ಕರೆದಿದ್ದಾಳೆ ಅಂತ ಹೇಳಿದ್ದೆ. ಆದರೆ ಕಳೆದ 10 ವರ್ಷಗಳಲ್ಲಿ ಗಂಗೆ ನನ್ನನ್ನ ದತ್ತು ತೆಗೆದುಕೊಂಡಿದ್ದಾಳೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ಬಾರಿಯೂ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿಯೂ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವೂ ಕೂಡ ಈಗಾಗಲೇ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಕೌತುಕ ಎಡೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಬಾರಿಯೂ ಗೆಲುವಿನ ನಾಗಾಲೋಟವನ್ನ ನೋಡೋದಕ್ಕೆ ಮೋದಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 3ನೇ ಬಾರಿ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಮೋದಿಯವರು ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ದೇವಸ್ಥಾನಗಳಿಗೆ ದಶಾಶ್ವಮೇಧ ಘಾಟ್ಗೆ ಭೇಟಿ ಕೊಟ್ಟು ಅಲ್ಲಿ ನೆರೆದಿದ್ದಂತಹ ಭಕ್ತಾದಿಗಳ ಜೊತೆನೂ ಕೂಡ ಮಾತಾಡಿ ಅವರ ಜೊತೆ ಪ್ರಸಾದವನ್ನು ಕೂಡ ಸೇವಿಸಿ 5 ಅರ್ಚಕರ ನೇತೃತ್ವದಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಗಂಗಾ ನದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರತಿಯನ್ನ ಬೆಳಗಿದ್ರು. ಅದನ್ನ ತಮ್ಮ ಎಕ್ಸ್ಪೋಸ್ನಲ್ಲೂ ಕೂಡ ಹಾಕೊಂಡಿದ್ದಾರೆ. ಗಂಗಾ ನದಿಯ ಜೊತೆಗಿನ 10 ವರ್ಷಗಳ ನಂಟಿಗೆ
ಸಂಬಂಧಪಟ್ಟಂತೆ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗಂಗಾಮಾತೆ ನನ್ನನ್ನು ದತ್ತು ಪಡ್ಕೊಂಡಿದ್ದಾಳೆ. ಈ 10 ವರ್ಷಗಳಲ್ಲಿ ನನ್ನ ಮತ್ತು ಗಂಗಾಮಾತೆಯ ಜೊತೆಗಿನ ನಂಟು ಮತ್ತಷ್ಟು ಬಲಿಷ್ಠ ಆಗಿದೆ ಅಂತಾನೂ ಕೂಡ ಬರ್ಕೊಂಡಿದ್ದಾರೆ. ದಶಾಶ್ವಮೇಧ ಘಾಟ್ ಬಳಿ ಪ್ರಧಾನಿ ನರೇಂದ್ರ ಮೋದಿಯವರು ವಾರಣಾಸಿಯಲ್ಲಿರುವಂತಹ ಕಾಲ ಭೈರವೇಶ್ವರನ ದೇಗುಲಕ್ಕೂ ಕೂಡ ಭೇಟಿಯನ್ನ ನೀಡಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ದ್ವಾರದಿಂದ ಅದ್ದೂರಿ ರೋಡ್ ಶೋ ಕೂಡ ನಡೆಸಿದ್ರು. ಸರಿಸುಮಾರು 5 ಕಿಲೋಮೀಟರ್ವರೆಗೂ ಕೂಡ ರೋಡ್ ಶೋನಲ್ಲಿ ಭಾಗಿಯಾದರು. ಈ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು, ಕಾಶಿ ನಿವಾಸಿಗಳು, ಕ್ರೀಡಾಪಟುಗಳು, ಕಲಾವಿದರು ಮತ್ತು ಸ್ಥಳೀಯರು ಅಷ್ಟೇ ಅಲ್ಲದೆ ಇತರ ಪ್ರಮುಖ ಗಣ್ಯರು ಕೂಡ ಭಾಗವಹಿಸಿದ್ರು. ಮರಾಠಿ, ಗುಜರಾತಿ, ಬೆಂಗಾಲಿ, ಮಹೇಶ್ವರಿ, ಮಾರ್ವಾಡಿ, ತಮಿಳು ಮತ್ತು ಪಂಜಾಬಿ ಸಮುದಾಯಗಳ ಗುಂಪು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಸ್ವಾಗತ ಕೂಡ ಮಾಡಿಕೊಂಡ್ರು. 5,000ಕ್ಕೂ ಹೆಚ್ಚು ಬಿಜೆಪಿ ಮಹಿಳಾ ಘಟಕದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. 100 ಪಾಯಿಂಟ್ಗಳಲ್ಲಿ ಪುಷ್ಪವೃಷ್ಟಿ ಕೂಡ ಮಾಡಲಾಯಿತು. ಮುಸ್ಲಿಂ ಸಮುದಾಯದವರು ಮೋದಿಗೆ ವಿಶೇಷ ಸ್ವಾಗತವನ್ನು ಕೂಡ ಕೋರಿದ್ರು. ರೋಡ್ ಶೋ ಬಳಿಕ ಮೋದಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಇತ್ತ ಅಜಯ್ ರೈ ಕಣದಲ್ಲಿದ್ದಾರೆ. ಅಜಯ್ ರೈ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ರು. ಕಳೆದ 2 ಬಾರಿಯೂ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ರು. ಈ ಬಾರಿ ಪ್ರಧಾನಿ ಮೋದಿಯವರು ಗೆಲುವಿನ ಅಂತರವನ್ನ ನೋಡೋದಾದ್ರೆ ಬರೋಬ್ಬರಿ 7 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ, ಗಂಗಾರತಿಯನ್ನ ಮಾಡಿದ್ರ ಮುಖಾಂತರ ಕಾಲ ಭೈರವೇಶ್ವರನಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಈ ಬಾರಿ 7 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಕಾಣಬೇಕು ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 2019ರಲ್ಲಿ 64% ಮತಗಳನ್ನ 64% ಅಷ್ಟು ಮತಗಳನ್ನ ಪಡೆಯೋದ್ರ ಮುಖಾಂತರ ಗೆಲುವಿನ ನಾಗಾಲೋಟವನ್ನ ನೋಡಿದ್ರು. 4.8 ಲಕ್ಷ ಅಂತರದಲ್ಲಿ ಗೆಲುವನ್ನು ಕೂಡ ಕಂಡಿದ್ರು 2019ರಲ್ಲಿ. 2014ರಲ್ಲಿ 3.7 ಲಕ್ಷ ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನ ಬೀರಿದ್ರು. ಈ ಬಾರಿ ಎಷ್ಟು ಪರ್ಸೆಂಟ್ ಮತಗಳ ಅಂತರದಿಂದ ಗೆಲುವನ್ನ ಕಾಣ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಬಹಳ ಸುಸೂತ್ರವಾಗಿಯೇ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. मोदी के साथ नजर आए और ಈಗಾಗಲೇ ಗಮನಿಸ್ತಾ ಇದ್ದೀರಾ 2024ರ ಲೋಕಸಭಾ ಚುನಾವಣೆಯಲ್ಲಿ 7 ಲಕ್ಷ ಮತಗಳ ಅಂತರದಿಂದ ಗೆಲ್ಲಬೇಕು ಅನ್ಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು 2019ರಲ್ಲಿ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ರು ಅಂತ ಗಮನಿಸ್ತಾ ಇದ್ದೀರಾ. ಏನು ಮೋದಿ ಅವರ ಎದುರಾಳಿಯಾಗಿ ಶಾಲಿನಿ ಯಾದವ್ ಅವರು ಸ್ಪರ್ಧೆಯನ್ನ ಮಾಡಿರ್ತಾರೆ. 1,95,159 ಮತಗಳನ್ನ ಪಡೆಯೋದ್ರ ಮುಖಾಂತರ ಶಾಲಿನಿ ಯಾದವ್ ಅವರು ಸೋಲನ್ನ ಕಂಡಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 6,74,664 ಮತಗಳನ್ನ ಪಡೆಯೋದ್ರ ಮುಖಾಂತರ 2019ರಲ್ಲೂ ಕೂಡ ಭರ್ಜರಿಯಾಗಿ ಗೆಲುವನ್ನ ಕಂಡಿರ್ತಾರೆ. ಮತಗಳ ಅಂತರವನ್ನು ಕೂಡ ಗಮನಿಸ್ತಾ ಇದ್ದೀರಾ. 4,79,505 ಮತಗಳನ್ನ ಪಡೆಯೋದ್ರ ಮುಖಾಂತರ 2019ರಲ್ಲಿ ಬಹಳ ಎಲ್ಲರ ಚಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಇರುವಂತೆ ಮಾಡಿದ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವಿನ ಕೇಕೆಯನ್ನ ಹಾಕಿದ್ರು. ಒಟ್ಟಾರೆಯಾಗಿ ಈ ಬಾರಿಯೂ ಕೂಡ ಬಹಳ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಉತ್ತಮ ಕೆಲಸವನ್ನ ಒಳ್ಳೆಯ ಕಾರ್ಯವನ್ನ ಮಾಡಬೇಕು ಅಂದಾಗಲೂ ಕೂಡ ಪ್ರಬಲವಾದಂತಹ ಅಥವಾ ಶಕ್ತಿಶಾಲಿ ದೇವರುಗಳ ಮೊರೆ ಹೋಗ್ತಾರೆ. ಅದೇನೋ ಗೊತ್ತಿಲ್ಲ, ಮೋದಿಯವರು ಎಲ್ಲೂ ಕೂಡ ಇಲ್ಲಿವರೆಗೂ ಸೋಲನ್ನ ಕಂಡಿದ್ದೇ ಇಲ್ಲ. ಹಾಗಾಗಿ ಈ ಬಾರಿಯೂ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಮೋದಿಯವರು ಕಾಲಭೈರವನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಇತ್ತ ಗಂಗಾಮಾತೆಗೆ ಗಂಗಾರತಿಯನ್ನ ಮಾಡುವುದರ ಮುಖಾಂತರ ಗೆಲ್ಲಬೇಕು ಅನ್ನುವಂತಹ ಹುಮ್ಮಸ್ಸನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 2019ರಲ್ಲಿ ಗೆದ್ರು. 2014ರಲ್ಲೂ ಕೂಡ ಎಎಪಿ ಪಾರ್ಟಿಯಿಂದ ಇದ್ದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಸೋಲಿನ ರುಚಿಯನ್ನ ಕೊಟ್ಟು ಅವರನ್ನು ಕೂಡ ಮನೆಗೆ ಕಳಿಸಿದ್ರು. ಈ ಬಾರಿ ನೋಡಬೇಕು, 2024 ಬಂದೇ ಬಿಡ್ತು. ಜೂನ್ 1ನೇ ತಾರೀಕು ಚುನಾವಣೆ ನಡೆಯುತ್ತೆ. ಏನಾಗಬಹುದು ಏನು ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನೊಂದು ಕಡೆ
ಈಗಾಗಲೇ ಹೇಳಿದ ಹಾಗೆ 2014ರಲ್ಲಿ ಎಎಪಿಯಿಂದ ಸ್ಪರ್ಧೆ ಮಾಡಿದಂತಹ ಅರವಿಂದ್ ಕೇಜ್ರಿವಾಲ್ ಎಷ್ಟು ಮತಗಳ ಅಂತರದಿಂದ ಸೋತಿದ್ರು, ಎಷ್ಟು ಮತಗಳ ಅಂತರದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಗೆದ್ದಿದ್ರು ಅಂತ ಗಮನಿಸೋದಾದ್ರೆ ಎಎಪಿಯಿಂದ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿದ್ರು 2,09,238 ಮತಗಳನ್ನು ಪಡೆದಿದ್ರು. ನರೇಂದ್ರ ಮೋದಿಯವರು ಬರೋಬ್ಬರಿ 5,81,022 ಮತಗಳನ್ನು ಪಡೆದಿದ್ರು. ಗೆಲುವಿನ ಅಂತರ ಗಮನಿಸ್ತಾ ಇದ್ರ 3,71,784 ಮತಗಳನ್ನು ಪಡೆದು 2014ರಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನು ಕಂಡಿದೆ. ಈ ಬಾರಿ ಏನಾಗಬಹುದು, ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು? ಯಾಕಂದ್ರೆ ಇಡೀ ದೇಶವನ್ನ ಆಳ್ತಾ ಇರುವಂತಹ ಮೋದಿಯವರು ಎಲ್ಲರನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿರುವಂತಹ ಅವರೇ ಈ ಬಾರಿ ಗೆಲ್ಲಬೇಕು ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಲುವು ಖಚಿತ, ಬಟ್ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋದೇ ಪ್ರಶ್ನೆ. ಈಗ ವಾರಣಾಸಿ ಲೋಕಸಭಾ ಕ್ಷೇತ್ರ ಈಗಾಗಲೇ ಬಹಳ ಕಾವು ಪಡೆದುಕೊಳ್ತಾ ಇದೆ. ಮೋದಿಯವರು ಎಲ್ಲೆಲ್ಲೂ ಅಬ್ಬರದ ಪ್ರಚಾರ, ಸಭೆ, ರೋಡ್ ಶೋ ಮಾಡುವುದರ ಮುಖಾಂತರ ಮತದಾರರ ಮನಸ್ಸನ್ನ ಸೆಳೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಗೆ ಈ ಬಾರಿ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಏನು ಅಂತ.